ವಿರೋಧವಾಗಿ ಆಯ್ಕೆಯಾಗಿರುವ ಶ್ರೀಯುತ ಕುಂಬ್ರಿಯಲ್ಲಿ ನಾಗರಾಜ್ರವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಮಂಜಪ್ಪನವರು ನಮ್ಮ ಬ್ಯಾಡ್ರಳ್ಳಿ ಪರಿಶಿಷ್ಟ ಸಮಾಜದ ಪ್ರತಿನಿಧಿಗಳು, ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ಈ ಒಂದು ಆಯ್ಕೆಗೆ ಸಹಕಾರವನ್ನು ನೀಡಿರುವಂಥ ಶ್ರೀಯುತ ನಿಖಿಲ್ ಅವರಿಗೆ, ಶ್ರೀಯುತ ಕೃಷ್ಣೇಗೌಡರಿಗೆ, ಅದೇ ರೀತಿ ಶ್ರೀಯುತ ಬಸವರಾಜ್ ಅವರಿಗೆ, ಶ್ರೀಯುತ ಮಂಜೇಶ್ ಅವರಿಗೆ, ಶ್ರೀಯುತ ಗಣೇಶ್ ಅವರಿಗೆ, ಅದೇ ರೀತಿ ಪ್ರಭು ಅವರಿಗೆ, ಮಂಜಪ್ಪನವರು, ಶಶಿಕಲಾ, ಶ್ರೀಮತಿ ಶಾಂತಾರವರಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಭಾಗದ ಮುಖಂಡರುಗಳ ಹೆಚ್ಚಿನ ಮುಖಂಡರು ಕೆ ಮಂಜೇಗೌಡರಿದ್ದಾರೆ, ಬೋರೇಗೌಡರಿದ್ದಾರೆ, ದೇವರಾಜ್ ಇದ್ದಾರೆ, ಸೀನಣ್ಣ ಇದ್ದಾರೆ, ರಂಗೇಗೌಡರು, ಅದೇ ರೀತಿ ನಮ್ಮ ಕ್ಯಾಂಡಿಡೇಟ್ ನಮ್ಮ ಮಲ್ಲೇಶು, ಅದಾಗಿ ನಮ್ಮ ಮೊದಲನೇ ಸುನೀಲ್ ಇದ್ದಾರೆ, ಮಧುಕೊಂಡಿದ್ದಾರೆ, ಬಾಬು, ಅದೇ ರೀತಿ ನಮ್ಮ PDO ಇದ್ದಾರೆ, ರಮೇಶು, ನಾಗೇಶು, ಯೋಗಣ್ಣ, ರಮೇಶು, ಮಾಜಿ ಅಧ್ಯಕ್ಷರು ರಮೇಶು, ವಾಸು, ಅರುಣ್ ಅವರು, ನಮ್ಮ ವೈನ್ ಉದ್ಯಮಿಗಳು, ದೊಡ್ಡೇಗೌಡರ ನಾಯಕತ್ವದಲ್ಲಿ ಬಹುಶಃ ಇವತ್ತು ಮಂಜೇಗೌಡರೆಲ್ಲ ನಾವೆಲ್ಲ ಸೇರಿ, ಬೋರೇಗೌಡರೆಲ್ಲ ಸೇರಿ ಆಯ್ಕೆಗೆ ಅವಕಾಶ ಮಾಡಿದ್ವಿ. ನಮ್ಮ ನಾಗರಾಜ್ ಅವರು ಕೂಡ ಹಿರಿಯ ಅನುಭವಿಗಳಿದ್ದಾರೆ. ಅವರು ನೇತೃತ್ವದಲ್ಲಿ ಈ ಒಂದು ಸಂಘವನ್ನು ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ನಾನು ಶುಭ ಹಾರೈಕೆಗಳನ್ನು ತಿಳಿಸಿ, ಈ ಒಂದು ವ್ಯಾಪ್ತಿಯಲ್ಲಿ ಬಹುಶಃ ಶೂನ್ಯ ಬಡ್ಡಿ ದರದಲ್ಲಿ ಮತ್ತು ವಿವಿಧ ಸ್ವಸಹಾಯ ಸಂಘಗಳಿಗೆ ಅನುಗುಣವಾದ 18 ಕೋಟಿ ಸಾಲವನ್ನು ನೀಡಿದ್ದೆ. ನಾನು ಈ ಸಂದರ್ಭದಲ್ಲಿ ಹೊಸ ನಿರ್ದೇಶಕರಿಗೆ ಮನವಿ ಮಾಡೋದೇನಪ್ಪ ಅಂದರೆ, ಸ್ವಂತ ಬಂಡವಾಳವನ್ನು, ಸಂಪನ್ಮೂಲವನ್ನು ಕ್ರೋಢೀಕರಿಸುವ ಹಿನ್ನೆಲೆಯಲ್ಲಿ ಗಮನವನ್ನು ಹರಿಸಬೇಕು. ಹೀಗಾದರೆ ನೀವು ಸ್ವಂತವಾಗಿ ಡೆಪಾಸಿಟ್ ಸಂಗ್ರಹಿಸಿದರೆ ಇನ್ನೂ ಕೂಡ ಹೆಚ್ಚಿನ ಸಾಲ ಸೌಲಭ್ಯವನ್ನು ನೀಡ್ತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಗಮನವನ್ನು ಹರಿಸಿ ಅಂತ ನಾನು, ಯಾಕೆಂದರೆ ಇಡೀ ತಾಲೂಕಿನ PNB ಬ್ಯಾಂಕಿಗೆ ಕೊಟ್ಟಿರೋದು 6 ಕೋಟಿಯನ್ನು, ಇವತ್ತು ಬರೀ ನಿಮ್ಮ ಕುಂಬ್ರಿಯಲ್ಲಿ ಒಂದು ಸೊಸೈಟಿಗೆ 18 ಕೋಟಿ ಸಾಲ ನೀಡಿ. ಯಾಕೆಂದರೆ ನಾವು ಯಾಕೆಂದರೆ ಅಷ್ಟು ವಹಿವಾಟಿಗೆ ಅವಕಾಶ ಮಾಡಿದ್ವಿ. ಈ ಸಂದರ್ಭದಲ್ಲಿ ದೇವೇಗೌಡರು, ರೇವಣ್ಣವರು ಮತ್ತು ಕುಮಾರಣ್ಣ ಕೂಡ ನೆನಪಿಸ್ಕೋಬೇಕು. ಇವತ್ತು ಏನಾದರೂ ಜಿಲ್ಲಾ ಬ್ಯಾಂಕ್ಗಳು ಇವತ್ತು ಗಟ್ಟಿಯಾಗಿ ಉಳಿದಿದ್ದು, ಇಲ್ಲಿ ಕುಮಾರಣ್ಣವ್ರನ್ನ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಪ್ರಥಮ ಬಾರಿಗೆ ಸಾಲ ಮನ್ನಾ ಮಾಡುವ ತೀರ್ಮಾನ ಮಾಡಿದವರು HD ಕುಮಾರಸ್ವಾಮಿ. ಸುಮಾರು 13 ಜಿಲ್ಲಾ ಬ್ಯಾಂಕ್ಗಳು ನಷ್ಟದಲ್ಲಿದ್ದು, ಏಕಕಾಲದಲ್ಲಿ 3800 ಕೋಟಿ ಸಾಲವನ್ನು ಮನ್ನಾ ಮಾಡಿ ಏಕಕಾಲದಲ್ಲಿ ಜಮಾ ಮಾಡಿದ್ದು. ಆವಾಗ ಎಲ್ಲ ಬ್ಯಾಂಕ್ಗಳು ಲಾಭದಾಯಕ ಇರ್ತಕ್ಕಂಥದ್ದಕ್ಕೆ ಅವಕಾಶ ಆಯಿತು. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರ ಆಗಿ, ಅಧ್ಯಕ್ಷರಾಗಿ ಬಹುಶಃ ಈ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡಿದ್ದೇವೆ. ಇಲ್ಲಿಗೂ ಕೂಡ ಇದ್ದವರೆ ಕೇವಲ 35 ಕೋಟಿ ಸಾಲ ಇತ್ತು, ಇವತ್ತೈದು 340 ಕೋಟಿ ಸಾಲ ಒದಗಿಸಿದ್ವಿ. ಸ್ವಸಹಾಯ ಸಂಘಗಳಿಗೆ ನನಗೆ ತಿಳಿದಿರೋ ಮುಂದೆ ಅದು ಒಂದು 30 ಕೋಟಿ ತಾಲೂಕಿನಲ್ಲಿ ಇವತ್ತು ಒದಗಿಸಿದ್ವಿ. 45 ಕೋಟಿ ಕೊಟ್ಟಿದ್ವಿ. ಸ್ವಸಹಾಯ ಸಂಘಗಳಿಗೂ ಅಷ್ಟೇ, ಇವಾಗ ಕೆಲವರು 5 ಲಕ್ಷ ತಗೊಂಡಿರ್ತಾರೆ, 7 ಲಕ್ಷ ತನಕನೂ ಕೂಡ ನೀಡಿದ್ವಿ. ಅದು ಕೂಡ ಒಳ್ಳೆ ಬಳಕೆ ಆಗಿ 9 ಲಕ್ಷ ಹೋಗ್ತಾನೆ. 7 ಲಕ್ಷ ಲಿಮಿಟ್, 7 ಲಕ್ಷದ ಮೇಲೆ ಇಂಟ್ರೆಸ್ಟ್ ಸಬ್ಸಿಡಿ ಕಡಿಮೆ ಆಗ್ತದೆ. ಆ ಕಾರಣದಿಂದ 7 ಲಕ್ಷ ಇವತ್ತು MTಯಲ್ಲೂ ಕೂಡ ಸಹಕಾರ ಮಾಡಿದ್ದೀವಿ. ಒಟ್ಟಾರೆ ಈ ಒಂದು ಸೊಸೈಟಿ ಈ ಉನ್ನತ ಮಟ್ಟದಲ್ಲಿ ಈ ಹಿಂದಿನ ಅಧ್ಯಕ್ಷಗಳು ಕೂಡ ಒಳ್ಳೆಯ ರೀತಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನಿಖಿಲ್ ದೊಡ್ಡೇಗೌಡ ಅಧ್ಯಕ್ಷ ಆಗಿದ್ದರು, ದೇವರಾಜ್ ಅವರು ಅಧ್ಯಕ್ಷ ಆಗಿದ್ದರು, ಸೀನಣ್ಣ ಅಧ್ಯಕ್ಷ ಆಗಿದ್ದರು, ರಂಗೇಗೌಡ ಅಧ್ಯಕ್ಷ ಆಗಿದ್ದರು, ಸುನೀಲ್ ಅಧ್ಯಕ್ಷ ಆಗಿದ್ದರು, ರಮೇಶ್ ಅವರು ಅಧ್ಯಕ್ಷ ಆಗಿದ್ದರು, ಕುಂಬ್ರಿಯಲ್ಲಿ ನಮ್ಮ ಬಾಬೇಗೌಡರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬಸವರಾಜನ್ನು ಕೂಡ ಈಗಾಗಲೇ 2ನೇ ಬಾರಿ, ಬೇಕಾದ್ರೆ 4ನೇ ಬಾರಿ ಆದರೂ ಆಗಿರೋ ತೊಂದರೆ ಇಲ್ಲ. ಬಸವರಾಜ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಅನೇಕ ನಮ್ಮ ಫೋಟೋ ಮ್ಯಾನ್ ಧರಣೀಶ್ ಕುಮಾರ್ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸನ ಮಾಡಿದ್ದಾರೆ. ಈಗ ಪ್ರಸನ್ನ ಅವರು ರಿನೋವೇಷನ್ಗೆ ಸ್ವಲ್ಪ ಮೇಲ್ಗಡೆಯಿಂದ ದುಡ್ಡು ತಂದು ಅವನು ಕೂಡ ಮಾಡಿದ್ದಾನೆ. ಆದ್ದರಿಂದ ಈಗ ಈ ದೊನ್ನೂರು ಮಾಸ ಕಳೆದ ಮೇಲೆ ಒಂದು ಮದುವಾಗಲಿ ಅಂತಲೂ ಕೂಡ ಎಲ್ಲರೂ ಕೂಡ ಅನುತಮ್ಮದ ಥರ ಪಕ್ಷದ ಒಂದು ಸಂಘಟನೆ ದೃಷ್ಟಿನಲ್ಲಿ ನಮ್ಮ ದೊಡ್ಡ ಶಕ್ತಿ ಕೊಟ್ಟಿದ್ವಿ. ಎಂಥ ಪೈಪೋಟಿಯ ನಡುವೆಯೂ ಕೂಡ 11 ಸ್ಥಾನಗಳಲ್ಲಿ 10 ಸ್ಥಾನಗಳನ್ನು ಗೆಲ್ಲಿಸುವುದರ ಮೂಲಕ ನಮಗೆ ಮತ್ತೊಮ್ಮೆ ಈ ಒಂದು ಭಾಗದಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನು ಸಾಬೀತು ಮಾಡಿದ್ದೀವಿ. ಈ ಭಾಗದ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಿದ್ದೇವೆ, ಮುಂದೂ ಕೂಡ ನೀಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರೂ ಕೂಡ ಸಮನ್ವಯತೆಯಿಂದ ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ಸಹಕಾರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ದೇವರಾಜ್ ಅವರು ಕೂಡ ಕೊನೆಘಟ್ಟದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಮಾತಿಗೆ ಹೋಗ್ಬಿಟ್ಟು
ಸೇವೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಮಾತಿನಂತೆ ನಡ್ಕೋತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಾಗರಾಜಣ್ಣವ್ರಿಗೆ, ಮಂಜಪ್ಪನವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದೇವರಾಜು ಬಾರಪ್ಪ